ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮೋ ನಮಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಶಿವರಾತ್ರಿ ಆಚರಣೆ ಯಾಕೆ ಮಾಡಬೇಕು? ಶಿವರಾತ್ರಿ ಹಬ್ಬ ಅಂತಕ್ಕಂಥದ್ದು ಬರ್ತಾ ಇದೆ. ಯಾಕೆ ಉಪವಾಸ ಮಾಡಬೇಕು? ಯಾಕೆ ಜಾಗರಣೆ ಮಾಡಬೇಕು? ಶಿವನಿಗೆ ಯಾಮಗಳ ಅಭಿಷೇಕವನ್ನ ಯಾಕೆ ಮಾಡಬೇಕು? ಬಿಲ್ವ ಪತ್ರೆಯನ್ನ ಯಾಕೆ ಅರ್ಪಣೆಯನ್ನ ಮಾಡಬೇಕು? ಇವತ್ತಿನ ಯೂತ್ ಪೀಳಿಗೆಗೆ ಬಂದಿರತಕ್ಕಂಥ ಪ್ರಶ್ನೆ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಮುಕ್ತಿದಾಯಕನಾಗಿರ್ತಕ್ಕಂಥ ಪರಮೇಶ್ವರನ ಅನುಗ್ರಹ ಅಂತಕ್ಕಂಥದ್ದಿಲ್ಲ ಅಂತ ಅಂದರೆ ಮನುಷ್ಯನ ಜೀವನವೇ ನಶ್ವರ. ಶಿವರಾತ್ರಿಯ ದಿನ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಶಿವನಾಮ ಸ್ಮರಣೆಯನ್ನ ಮಾಡು ಅಂತ ಹೇಳುತ್ತೆ ಶಿವಪುರಾಣ. ಕೈಲಾಸಪತಿಯಾದ ಪರಮೇಶ್ವರ ತನ್ನ ಮೂರನೇ ಕಣ್ಣನ್ನ ಬಿಟ್ಟು ಸಂಚಾರವನ್ನ ಮಾಡ್ತಕ್ಕಂಥ ಸಮಯ. ಇಂಥ ಒಂದು ಸಮಯದಲ್ಲಿ ಶಿವನ ಆರಾಧನೆಯನ್ನ ಮಾಡ್ತಕ್ಕಂಥದ್ದು, ಜಾಗರಣೆಯನ್ನ ಮಾಡ್ತಕ್ಕಂಥದ್ದು, ಇಂಥ ಕೆಲಸಗಳನ್ನು ನಾವು ಮಾಡಬೇಕು. ಯಾಕೆ ಮಾಡಬೇಕು? ಇವತ್ತು ನಮ್ಮ ಮನೆಯಲ್ಲಿ ಯಾರಾದರೂ ಮರಣವಾದರೆ ನಾವು ಪಿತೃ ಪಿತಾಮಹ ಪ್ರಪಿತಾಮಹ ಅಂತ ಹೇಳಿ ಪಿಂಡವನ್ನು ಇಟ್ಟು ತರ್ಪಣಾದಿಗಳನ್ನು ಕೊಡ್ತೀವಿ. ಅದನ್ನು ಕೊಡಲಿಲ್ಲ ಅಂದರೆ ಪಿತೃದೇವತೆಗಳ ಅನುಗ್ರಹ ಇಲ್ಲ ಅಂತ. ಶಿವನ ಆಜ್ಞೆಯಿಂದ ನಾವಿಲ್ಲಿ ಬಂದಿದ್ದೇವೆ, ಹೌದೋ ಅಥವಾ ಇಲ್ವೋ? ಆ ಶಿವನ ಅನುಗ್ರಹ ಅಂತಕ್ಕಂಥದ್ದು ನಮಗೆ ಬೇಕು. ಶಿವರಾತ್ರಿಯಲ್ಲಿ ಬಿಲ್ವ ಪತ್ರೆಯ ತ್ರಿದಳ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, 3 ದಳ ಇರುತ್ತೆ ಬಿಲ್ವ ಪತ್ರೆಯಲ್ಲಿ. ತ್ರಿದಳ ಇರ್ತಕ್ಕಂಥ ಬಿಲ್ವ ಪತ್ರೆಯನ್ನ ಶಿವನ ತಲೆಯ ಮೇಲೆ ಇಟ್ಟು ಜಲಾಭಿಷೇಕವನ್ನ, ಗಂಗೆಯನ್ನ ಸುರಿದರೆ ಶಿವನ ಅನುಗ್ರಹ ನಮಗೆ ಪ್ರಾಪ್ತಿಯಾಗತ್ತೆ ಅಂತ ಹೇಳುತ್ತೆ ಶಿವಪುರಾಣ. ಉಪವಾಸ ಯಾಕೆ ಮಾಡಬೇಕು? ಹಿಮಂತ ಋತು ಮುಗಿಯೋ ಸಮಯ. ಶರೀರದಲ್ಲಿ ಜಡತ್ವ ಅಂತಕ್ಕಂಥದ್ದು ವೈಜ್ಞಾನಿಕವಾಗಿ ಬಹಳಷ್ಟು ಉದಾಹರಣೆಗಳಿದೆ. ಪೂರ್ವಿಕರು ಸುಮ್ಮನೆ ಮಾಡಿಲ್ಲ. ಶಿವನಿಗೆ ಉಪವಾಸವನ್ನ ಮಾಡಿ ಆ ದಿನ ಜಾಗರಣೆಯನ್ನ ಮಾಡಿದರೆ ನಮಗೆ ಸುಖ ಸಂತೋಷ ಪ್ರಾಪ್ತಿಯಾಗತ್ತೆ ಅಂತ ಬರೀತಾರೆ ಅಷ್ಟಾದಶ ಪುರಾಣದಲ್ಲಿ. ಶಿವನಿಗೆ ಅಭಿಷೇಕವನ್ನ ಮಾಡಬೇಕು. ಕಡೆ ಪಕ್ಷ ಶಿವನಾಮ ಸ್ಮರಣೆಯನ್ನಾದರೂ ಮಾಡಬೇಕು. ಬಹಳಷ್ಟು ಜನ ಜಾಗರಣೆಯನ್ನ ಮಾಡ್ತಾರೆ. ಜಾಗರಣೆ ಮಾಡ್ತಕ್ಕಂಥ ರೀತಿ, ನೀತಿ, ಇವತ್ತಿನ ಒಂದು ಪರಿಸ್ಥಿತಿಯನ್ನು ನಾವು ನೋಡಿದಾಗ ತುಂಬ ಅಸಹ್ಯವಾಗತ್ತೆ. ಎಲ್ಲೋ ಒಂದು ಕಡೆ ಬೇಡದೇ ಇರ್ತಕ್ಕಂಥ ಕೆಲಸಗಳನ್ನು ಮಾಡಿ ಜಾಗರಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಶಿವನಾಮ ಸ್ಮರಣೆಯನ್ನ ಮಾಡಿ, ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ಶಿವಾಲಯಕ್ಕೆ ಹೋಗಿ, ಅದರಲ್ಲೂ ನಿಮ್ಮ ಮನೆ ದೇವರೇನಾದರೂ ಶಿವಾಂಶ ಸಂಭೂತವಾಗಿದ್ದರೆ ನೀವು ಶಿವರಾತ್ರಿಯ ಆಚರಣೆಯನ್ನ ಮಸ್ಟ್ ಅಂಡ್ ಶುಡ್ ಮಾಡಲೇಬೇಕು. ಇಲ್ಲ ಅಂದ್ರೆ ಶಿವನ ಕೆಂಗಣ್ಣಿಗೆ ಗುರಿಯಾಗ್ತಕ್ಕಂಥದ್ದು. ದೊಡ್ಡವರೇ ಹೇಳ್ತಾರೆ, ಶಿವ ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಜಾಗರಣೆ ಮಾಡ್ತಕ್ಕಂಥ ಸಮಯದಲ್ಲಿ ಶಿವ ಪುರಾಣಗಳನ್ನು ಅಧ್ಯಯನವನ್ನ ಮಾಡಿ, ಶಿವ ಅಷ್ಟೋತ್ತರವನ್ನ ಪಾರಾಯಣ ಮಾಡಿ, ಶಿವ ಸ್ತೋತ್ರಗಳನ್ನು ಪಾರಾಯಣವನ್ನ ಮಾಡಿ, ಅಥವಾ ಶಿವನ ಕಥಾಸಾರಗಳನ್ನು ಕೇಳ್ತಕ್ಕಂಥ ಕೆಲಸವನ್ನು ಮಾಡಿ, ಯಾಮಗಳ ಅಭಿಷೇಕದಲ್ಲಿ, ಪೂರ್ಣ ಯಾಮದ ಅಭಿಷೇಕದಲ್ಲಿ ಬರ್ತಕ್ಕಂಥ ತೀರ್ಥವನ್ನು ನಿಮ್ಮ ತಲೆ ಮೇಲೆ ಹಾಕೋಬೇಕು. ಈ ಬಾರಿ ಬಂದಿರತಕ್ಕಂಥ ವಿಶೇಷ ಏನೆಂದರೆ ಸೌಮ್ಯ ವಾಸರ ಅಂದರೆ ಬುಧವಾರ. ಬುಧನಿಗೆ ಅಧಿದೇವತೆ ಯಾರು? ವಿಷ್ಣು.
ಶ್ರೀಮನ್ನಾರಾಯಣನೇ ಈ ಬಾರಿ ಶಿವರಾತ್ರಿಯನ್ನ ಎಡಬಿಡದೆ ಆಚರಣೆಯನ್ನ ಮಾಡ್ತಾನಂತೆ. ಅಂತ ಬ್ರಹ್ಮಾಂಡಕ್ಕೆ ನಾಯಕನಾಗಿರ್ತಕ್ಕಂಥ ಶ್ರೀಮನ್ನಾರಾಯಣನೇ ಶಿವಾರಾಧನೆಯನ್ನ ಮಾಡಿದ ಮೇಲೆ ನಮ್ಮದು ನಿಮ್ಮದು ಏನು ಲೆಕ್ಕ ಸ್ವಾಮಿ? ನಾವು ಭೂಮಿ ಮೇಲೆ ತೃಣ ಮಾತ್ರ ಅಷ್ಟೇ. ಶಿವ ಕರೆದರೆ ಎಲ್ಲವನ್ನೂ ಬಿಟ್ಟು ಹೋಗಲೇಬೇಕು. ಸ್ವಾರ್ಥವನ್ನು ಬಿಡಿ. ಇಂಥ ಒಂದು ಬರ್ತಕ್ಕಂಥ ಶಿವರಾತ್ರಿ, ಅದರಲ್ಲೂ ಇಂಥ ಬಂದಿರತಕ್ಕಂಥ ಪರ್ವಕಾಲ, ಬುಧವಾರ ಬಂದಿರತಕ್ಕಂಥದ್ದು, ಬೃಹಸ್ಪತಿ ವಾಸರ ಪ್ರಾತಃ ಕಾಲದಲ್ಲಿ ಯಾಮ ಪೂಜೆ ಮುಗಿಯುತ್ತೆ, ಜಾಗರಣೆ ಪೂಜೆ. ಗುರುವಿಗೆ ಅಧಿದೇವತೆ ಯಾರು? ದಕ್ಷಿಣಾಮೂರ್ತಿ. ದಕ್ಷಿಣಾಮೂರ್ತಿ ಎಲ್ಲಿರ್ತಾರೆ? ಶಿವಾಲಯದಲ್ಲಿರ್ತಾರೆ. ಶಿವನೇ ಮುಖ್ಯ ಪ್ರಧಾನ. ಇಂಥ ಒಂದು ವಿಷ್ಣು ಮತ್ತು ಶಿವ ಇವರಿಬ್ಬರಿಗೂ ಸಂಬಂಧಪಡ್ತಕ್ಕಂಥ ಒಂದು ವಾರದಲ್ಲಿ ನಮಗೆ ಶಿವರಾತ್ರಿ ಅಂತಕ್ಕಂಥದ್ದು ಬಂದಿದೆ ಅಂತ ಅಂದರೆ ನಾವೆಷ್ಟೋ ಅದೃಷ್ಟವಂತರು. ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು, ಅತಿವೃಷ್ಟಿ, ಅನಾವೃಷ್ಟಿ, ರೋಗ ರುಜಿನಗಳು ಇವೆಲ್ಲವೂ ಕೂಡ ನಿವಾರಣೆಯಾಗಬೇಕು. ಭೂಕಂಪಗಳು ನಿವಾರಣೆಯಾಗಬೇಕು. ಅದರಲ್ಲೂ ಅಗ್ನಿ ಅವಘಡಗಳು ಕಮ್ಮಿ ಆಗಬೇಕು. ಅಪಘಾತಗಳು ಕಮ್ಮಿ ಆಗಬೇಕು. ಮೃತ್ಯು ಅಂತಕ್ಕಂಥದ್ದನ್ನು ನಾವು ಗೆಲ್ಲಬೇಕು. ನಮ್ಮ ಮನೆಯಲ್ಲಿ ಯಾವುದೇ ಒಂದು ದೀಪ ಹಾರಬಾರದು. ಮೃತ್ಯುಂಜಯರಾಗಿ ಎಲ್ಲರೂ ಕೂಡ ಇರಬೇಕು ಅನ್ನೋ ಮನಸ್ಸನ್ನು ಇಟ್ಕೊಂಡಿರ್ತಕ್ಕಂಥವರು ಶಿವರಾತ್ರಿಯನ್ನು ಮರಿಬೇಡಿ. ಇದನ್ನ ನಾನು ಅಧ್ಯಯನದಲ್ಲಿ ನಾನು ಹೇಳ್ತೇನೆ ಹರಿಹರ ಶಿವರಾತ್ರಿ ಅಂತ. ಯಾಕೆ ಅಂತ ಅಂದರೆ ಬುಧವಾರ ಶಿವರಾತ್ರಿ ಅಂತ ಪರ್ವಕಾಲ ಅಂತಕ್ಕಂಥದ್ದು ಬಂದಿದೆ. ಗುರುವಾರ ಪ್ರಾತಃ ಕಾಲದಲ್ಲಿ ನಮಗೆ ಮುಗಿಯುತ್ತೆ. ಗುರುವಿಗೆ ಅಧಿದೇವತೆ ಪ್ರತ್ಯಧಿದೇವತೆ ಶಿವಾಂಶ ಸಂಭೂತ. ಬುಧವಾರಕ್ಕೆ ವಿಷ್ಣು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಲೋಕಜ್ಞಾನವನ್ನು ಬಳಸ್ಕೊಳ್ಳಿ. ಆಧ್ಯಾತ್ಮಿಕತೆ ಹೋಗಿ, ಗುರುಗಳೇ ನಾವು ಕೆಲಸ ಕಾರ್ಯದಲ್ಲಿ ಇರ್ತೀವಿ, ಇದೆಲ್ಲ ಮಾಡೋಕ್ಕಾಗಲ್ಲ, ಏನು ಮಾಡಬೇಕು ಗುರುಗಳೇ? ಪಂಚಾಕ್ಷರಿ ಮಂತ್ರವನ್ನು ಪಾರಾಯಣವನ್ನು ಮಾಡ್ಕೊಳ್ಳಿ ಮನಸ್ಸಲ್ಲಿ. 24 ಗಂಟೆಗಳಲ್ಲಿ ಒಂದು ಹಿಡಿ ಬಿಲ್ವಪತ್ರೆ, ಒಂದು ತಂಬಿಗೆ ನೀರು, ಇದು ಎರಡನ್ನು ಶಿವನ ತಲೆ ಮೇಲೆ ಹಾಕ್ತಕ್ಕಂಥ ಶಕ್ತಿ ಇಲ್ವ ನಿಮಗೆ? ಶಿವ ಏನು ಕೇಳ್ತಾನೆ? ಒಂದು ಹಿಡಿ ಬಿಲ್ವಪತ್ರೆ, ಒಂದು ಬಿಂದಿಗೆ ಅಥವಾ ಒಂದು ತಂಬಿಗೆ ನೀರು, ಇಷ್ಟನ್ನ ಭಕ್ತಿಯಿಂದ ಹಾಕಿ ಓಂ ನಮಃ ಶಿವಾಯ ಈ ಮಂತ್ರವನ್ನು ಪಾರಾಯಣವನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಮುಕ್ತಿದಾಯಕನಾಗಿರ್ತಕ್ಕಂಥ ಪರಮೇಶ್ವರ ಮುಕ್ತಿಯನ್ನು ಕೊಡಬೇಕು ನಮಗೆ. ಯಾವ್ಯಾವುದಕ್ಕೆ ಕೊಡಬೇಕು? ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳಿಗೆ ಮುಕ್ತಿ ಕೊಡಬೇಕು. ಬರ್ತಕ್ಕಂಥ ಸಾವು ನೋವುಗಳಿಗೆ ಮುಕ್ತಿ ಕೊಡಬೇಕು. ಬರ್ತಕ್ಕಂಥ ತೊಂದರೆ ತಾಪತ್ರಯಗಳಿಗೆ ಮುಕ್ತಿ ಕೊಡಬೇಕು. ಅಪಘಾತಗಳಿಗೆ ಮುಕ್ತಿ ಕೊಡಬೇಕು. ಅಗ್ನಿ ಅವಘಡಕ್ಕೆ ಮುಕ್ತಿ ಕೊಡಬೇಕು. ಅತಿವೃಷ್ಟಿ ಅನಾವೃಷ್ಟಿಗೆ ಮುಕ್ತಿ ಕೊಡಬೇಕು. ಶಿವನ ಪುತ್ರ ಕುಜ, ನಾವು ಜ್ಯೋತಿಷ್ಯದಲ್ಲಿ ಹೇಳ್ತೇವೆ ಭೂಮಿಕಾರಕ ಕುಜ ಅಂತ ಹೇಳ್ತೇವೆ. ಭೂಕಂಪನ ಅಂತಕ್ಕಂಥದ್ದಾಗಬಾರದು, ಅದಕ್ಕೆ ಮುಕ್ತಿ ಕೊಡಬೇಕು. ಮುಕ್ತಿದಾಯಕನಾಗಿರ್ತಕ್ಕಂಥ ಪರಮೇಶ್ವರನ ಅನುಗ್ರಹ ಇಲ್ಲ ಅಂತ ಅಂದರೆ ಕುಟುಂಬದಲ್ಲಿ ಪ್ರೀತಿ, ವಾತ್ಸಲ್ಯ, ಅನ್ಯೋನ್ಯತೆ ಇವ್ಯಾವುದೂ ಕೂಡ ಸರಿಯಾಗಿರಲ್ಲ ಅಂತ ಹೇಳುತ್ತೆ ಶಿವಪುರಾಣ. ಸರಿಯಾಗಿ ಅಧ್ಯಯನವನ್ನು ಮಾಡಿ. ನಾನು ಅಧ್ಯಯನವನ್ನು ಮಾಡಿ ಮಾತನಾಡ್ತಾ ಇದ್ದೇನೆ ನಿಮ್ಮ ಜೊತೆ. ಇಂಥ ಒಂದು ಪರ್ವಕಾಲ ಅಂತಕ್ಕಂಥದ್ದು ಸೌಮ್ಯವಾಸರ ಬೃಹಸ್ಪತಿ ವಾಸರದಲ್ಲಿ ನಮಗೆ ಪ್ರಾಪ್ತಿಯಾಗಿದೆ. ಇದನ್ನು ಸದುಪಯೋಗವನ್ನು ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಭಕ್ತಿಯಿಂದ ಶಿವರಾತ್ರಿಯನ್ನು ಆಚರಣೆಯನ್ನು ಮಾಡಿ. ಉಪವಾಸದಿಂದ ಶಿವನನ್ನು ಆರಾಧಿಸಿ, ಶಿವನ ಮೆಚ್ಚುಗೆಯನ್ನು ಗಳಿಸಿ, ಶಿವನ ಆಶೀರ್ವಾದ ಅಂತಕ್ಕಂಥದ್ದು ನಿಮಗೆ ಬರಲಿ. ಶಿವನ ಆಶೀರ್ವಾದ ಅಂತಕ್ಕಂಥದ್ದು ಬಂದಾಗ ಅನುಕೂಲಗಳು ಅಂತಕ್ಕಂಥದ್ದು ನಿಮಗೆ ತಾನಾಗಿಯೇ ಬರುತ್ತೆ, ಪರಿವರ್ತನೆಯಾಗತ್ತೆ. ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಶ್ರೀಧರ ಭಟ್ಟಾಚಾರ್ಯ ಗುರೂಜಿಯವರು ಹೇಳಿದ್ದಾರೆ ಅಂತ ಹೇಳಿ ಕಾಟಾಚಾರಕ್ಕೆ ಶಿವರಾತ್ರಿ ಆಚರಣೆ ಮಾಡಬೇಡಿ. ಭಕ್ತಿಯಿಂದ ಮನಸ್ಪೂರ್ವಕವಾಗಿ ಶಿವರಾತ್ರಿಯನ್ನು ಆಚರಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಆಧ್ಯಾತ್ಮಿಕತೆಯನ್ನು ಇಟ್ಕೊಂಡಿರ್ತಕ್ಕಂಥವರಿಗೆ ಒಂದು ಕಿವಿ ಮಾತನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ. ರುದ್ರ ಜಪ, ರುದ್ರ ಹೋಮಗಳನ್ನು ಆಚರಣೆಯನ್ನು ಮಾಡಿ. ಶಿವನಿಗೆ ಸಂಬಂಧಪಟ್ಟ ಆಹುತಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಮಾರನೇ ದಿನ ಗುರುವಾರ ಅನ್ನದಾನಕ್ಕೆ ಪ್ರೇರಣೆಯನ್ನು ಮಾಡಿ. ಶಿವರಾತ್ರಿ ಮುಗಿದ ನಂತರ, ಉಪವಾಸ ಮುಗಿದ ನಂತರ ಎಲ್ಲರಿಗೂ ಕೂಡ ಅನ್ನದ ರೂಪದಲ್ಲಿ ಪ್ರಸಾದವನ್ನು ವಿನಿಯೋಗವನ್ನು ಮಾಡಿ. ಯಾರೂ ತಮ್ಮಲ್ಲಿ ಇರ್ತಕ್ಕಂಥ
ಶಕ್ತಿಗೆ ಅನುಸಾರವಾಗಿ ಅನ್ನದಾನವನ್ನು ಮಾಡ್ತಾರೆ. ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ರುದ್ರ ಪಾರಾಯಣ, ಕ್ಷಮೆ ಪಾರಾಯಣ, ಪಂಚಸೂಕ್ತ ಪಾರಾಯಣ, ಇದೆಲ್ಲವನ್ನೂ ಕೂಡ ಯಾರು ಮಾಡ್ತಾರೋ ಅವರಿಗೆ ಮುಕ್ತಿದಾಯಕನಾಗಿರ್ತಕ್ಕಂಥ ಪರಮೇಶ್ವರನ ಅನುಗ್ರಹ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಯಾರೂ ಕೂಡ ಭೂಲೋಕದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ಭೂಲೋಕಕ್ಕೆ ಬಂದಿರತಕ್ಕಂಥದ್ದು ಜನ್ಮ, ಅನುಜನ್ಮ, ತ್ರಿಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪ ಪರಿಹಾರಗಳನ್ನು ಮಾಡಿಕೊಂಡು ಹೋಗಲಿಕ್ಕೆ ನಾವು ಈ ಭೂಲೋಕಕ್ಕೆ ಭಗವಂತ ನಮ್ಮನ್ನು ಕಳಿಸ್ತಾನಂತೆ. ಆದರೆ ಇಂಥ ಒಂದು ಮನುಷ್ಯ ಜನ್ಮ, ಅತಿ ಪವಿತ್ರವಾಗಿರ್ತಕ್ಕಂಥ ಜನ್ಮ ಮನುಷ್ಯ ಜನ್ಮ, ಆ ಜನ್ಮ ಅಂತಕ್ಕಂಥದ್ದೇನಿದೆಯೋ ಆ ಜನ್ಮದಲ್ಲಿ ಹಿಂದೆ ಮಾಡಿರ್ತಕ್ಕಂಥ ಪಾಪ ಕರ್ಮಗಳನ್ನು ದಹಿಸಿ ಮುಂದಿನ ಜನ್ಮದಲ್ಲಿ ದೇವಮಾನವನಾಗಲಿಕ್ಕೆ ಪ್ರಯತ್ನವನ್ನು ಪಡಿ. ಬರೀ ಸ್ವಾರ್ಥ, ಮೋಸ, ದಗ, ವಂಚನೆ, ಬರೀ ಆಸ್ತಿ ಮಾಡ್ತಕ್ಕಂಥದ್ದು ಸ್ವಲ್ಪ ದಿನದಲ್ಲಿ ನೀವು ಇರಲ್ಲ, ನಾವು ಇರಲ್ಲ, ಆಸ್ತಿಯೂ ಕೂಡ ಇರಲ್ಲ, ಏನೋ ಒಂದು ಅವ್ಯವಸ್ಥೆ ಆಗತ್ತೆ, ಪರಕೀಯರ ಜೀವನ ಅಂತಕ್ಕಂಥದ್ದು ಬರುತ್ತೆ. ಇವೆಲ್ಲವೂ ಕೂಡ ಹೇಳ್ತಾ ಹೋದರೆ ಅಧಿಕವಾಗುತ್ತೆ. ಆದರೆ ಪರಮೇಶ್ವರನ ಅನುಗ್ರಹ ಅಂತಕ್ಕಂಥದ್ದು ಬಂದಾಗ ಮಾತ್ರ ನಮ್ಮ ಕುಟುಂಬದಲ್ಲಿ ನೆಮ್ಮದಿ ಅಂತಕ್ಕಂಥದ್ದು ಇರ್ತಕ್ಕಂಥ ಆಯಸ್ಸು ಶತಮಾನಂ ಭವತಿ ಅಂತ ನಾವೇನು ಹೇಳ್ತೀವಿ, ಇರ್ತಕ್ಕಂಥ 100 ವರ್ಷದ ಒಳಗಡೆ ಪರಮಾತ್ಮ ನಮ್ಮ ಕೈಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿಸಿಕೊಂಡು ಇನ್ನೊಬ್ಬರಿಗೆ ದಾನ ಧರ್ಮಗಳನ್ನು ಮಾಡಿ ಜನ್ಮ, ಅನುಜನ್ಮ, ತ್ರಿಜನ್ಮದಲ್ಲಿ ಮಾಡಿರ್ತಕ್ಕಂಥ ಮಾಡಿರ್ತಕ್ಕಂಥ ಕರ್ಮಗಳನ್ನು ಪರಿಹಾರವನ್ನು ಮಾಡಿ ಒಳ್ಳೆಯ ಜನ್ಮಕ್ಕೆ ನಮ್ಮನ್ನು ತಳ್ಳಿದರೆ ಸಾಕಲ್ವಾ. ಮನುಷ್ಯನ ಜೀವನದಲ್ಲಿ ಬಾಲ್ಯ, ಯೌವನ, ಕೌಮಾರ್ಯ, ವೃದ್ಧಾಪ್ಯ, ಬಾಲ್ಯದಲ್ಲಿ ಮಾಡಿರ್ತಕ್ಕಂಥ ಪಾಪಗಳು, ಯೌವನದಲ್ಲಿ ಮಾಡಿರ್ತಕ್ಕಂಥ ಪಾಪಗಳು, ಕೌಮಾರ್ಯದಲ್ಲಿ ಮಾಡಿರ್ತಕ್ಕಂತಹ ಪಾಪಗಳು ವೃದ್ಧಾಪ್ಯದಲ್ಲಿ ಬಹಳಷ್ಟು ಕೆಲಸ ಮಾಡುತ್ತೆ. ಪಾಪ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಅದಕ್ಕೆ ಹೇಳುವುದು, ಪರಮೇಶ್ವರ ನಮಗೆ ಆಶೀರ್ವಾದವನ್ನು ಮಾಡಬೇಕು, ಅವನ ಅನುಗ್ರಹ ಅಂತಕ್ಕಂಥದ್ದು ಬೇಕು. ಮುಕ್ತಿದಾಯಕ ಕೈಲಾಸಪತಿಯಾಗಿರ್ತಕ್ಕಂಥ ಪಾರ್ವತೀ ಸಮೇತ ಪರಮೇಶ್ವರನ ಅನುಗ್ರಹ ಅಂತಕ್ಕಂಥದ್ದು ಬೇಕು. ಆ ಬೇಕು ಅಂತ ಅಂದರೆ ಈ ಶಿವರಾತ್ರಿ ಇದನ್ನು ಸರಿಯಾಗಿ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಿಮಗೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗಲಿ, ಸುಖ ಜೀವನ ಪ್ರಾಪ್ತಿಯಾಗಲಿ, ಕುಟುಂಬದಲ್ಲಿ ಇರ್ತಕ್ಕಂಥ ತೊಂದರೆ ನಿವಾರಣೆಯಾಗಲಿ, ನಿಮ್ಮ ಕುಟುಂಬಕ್ಕೆ ಬರ್ತಕ್ಕಂಥ ಮೃತ್ಯುದೋಷ ನಿವಾರಣೆಯಾಗಲಿ ಅಂತ ಹೇಳಿ ನಾನು ಕೂಡ ಆ ಪಾರ್ವತೀ ಸಮೇತ ಪರಮೇಶ್ವರನಾದ ಮುಕ್ತಿದಾಯಕನನ್ನು ಪ್ರಾರ್ಥನೆಯನ್ನು ಮಾಡ್ತೀನಿ.